ನಮಸ್ಕಾರ ವೀಕ್ಷಕರೇ. ವಾಟ್ಸಪ್ ಅಥವಾ ಇಮೇಲ್ ಮೂಲಕ ಕಾನೂನು ನೋಟಿಸ್ ಕಳಿಸಬಹುದಾ ಅಂತ ಹೇಳಿ ಒಬ್ರು ಕೇಳಿದ್ರು. ಅಂದ್ರೆ ವಾಟ್ಸಪ್ ಅಲ್ಲಿ ಆಗಿರ್ಬೋದು ಅಥವಾ ಇಮೇಲ್ ನ ಮುಖಾಂತರ ಅಂದ್ರೆ ಡಿಜಿಟಲ್ ಮಾಧ್ಯಮದ ಮುಖಾಂತರ ಯಾವುದೇ ಒಂದು ನೋಟಿಸ್ ಅನ್ನ ಕಳಿಸಿದಾಗ ಅದು ಮಾನ್ಯ ಆಗಿರುತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಕೆಲವೊಂದು ವಿಚಾರಗಳನ್ನ ನಾವಿಲ್ಲಿ ನೋಡ್ಬೇಕು. ಯಾವ ಸಂದರ್ಭದಲ್ಲಿ ಇದು ಮಾನ್ಯ ಆಗುತ್ತೆ, ಯಾವ ಸಂದರ್ಭದಲ್ಲಿ ಆಗೋದಿಲ್ಲ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಕೆಲವೊಂದು ಸಿವಿಲ್ ಪ್ರಕರಣಗಳಿರುತ್ತೆ. ಅದರಲ್ಲಿ ಹಣ ವಸೂಲಿ ಮಾಡ್ಲಿಕ್ಕಾಗಿರ್ಬೋದು ಅಥವಾ ಗುತ್ತಿಗೆಯ ಉಲ್ಲಂಘನೆ ಆಗಿದೆ ಅಂತ ಅಂದ್ರೆ ಯಾವುದೇ ಒಂದು ಕಾಂಟ್ರಾಕ್ಟ್ ನ ಬ್ರೀಚ್ ಮಾಡಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಆಸ್ತಿ ವಿವಾದಗಳಾದಂತ ಸಂದರ್ಭದಲ್ಲಿ ಸಿವಿಲ್ ಪ್ರಕರಣಗಳಲ್ಲಿ ಆ ವ್ಯಕ್ತಿ ನೇರವಾಗಿ ಸಿಗದೇ ಇರುವಂತ ಸಂದರ್ಭದಲ್ಲಾಗಿರ್ಬೋದು ಈ ಒಂದು ಡಿಜಿಟಲ್ ನೋಟಿಸ್ ಗಳನ್ನ ಕಳಿಸೋದು ಕೂಡ ಮಾನ್ಯ ಆಗಿದೆ ಅಂತ ಹೇಳಿ ಕೆಲವೊಂದು ಸಂದರ್ಭಗಳಲ್ಲಿ ನ್ಯಾಯಾಲಯಗಳು ಕೂಡ ಇದು ಮಾನ್ಯ ಅಂತ ಹೇಳಿ ಪರಿಗಣಿಸಿದೆ. ಆದ್ರೆ ಕೆಲವು ಕ್ರಿಮಿನಲ್ ಪ್ರಕರಣಗಳಲ್ಲಿ ವಿಶೇಷವಾಗಿ ಪೊಲೀಸರು ನೀಡುವ ನೋಟಿಸ್ ಗಳಿಗೆ ವಾಟ್ಸಪ್ ಅಥವಾ ಇತರ ಎಲೆಕ್ಟ್ರಾನಿಕ್ ವಿಧಾನಗಳನ್ನ ಬಳಸುವುದು ಮಾನ್ಯವಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಅಂತ ಸಂದರ್ಭದಲ್ಲಿ ಕಾನೂನು ಸೂಚಿಸಲಾದ ಸಾಂಪ್ರದಾಯಿಕ ವಿಧಾನಗಳ ಮೂಲಕ ನೋಟಿಸ್ ನೀಡಬೇಕಾಗುತ್ತೆ. ಇಲ್ಲಿ ಡಿಜಿಟಲ್ ಮುಖಾಂತರ ನೀವು ಕಳಿಸಿದ್ರು ಕೂಡ ಪುರಾವೆಗಳು ಅಗತ್ಯ ಆಗುತ್ತೆ. ಅಂದ್ರೆ ಅವ್ರಿಗೆ ಅದು ತಲುಪಿದ್ಯಾ, ಅವ್ರು ಅದನ್ನ ನೋಡಿದಾರ, ಇದೆಲ್ಲವನ್ನು ಕೂಡ ನೀವು ಸಾಬೀತು ಮಾಡಬೇಕಾಗುತ್ತೆ. ಇದಕ್ಕೆ ಕೆಲವೊಂದು ವಿಧಾನಗಳಿರುತ್ತೆ. ಅದರ ಮುಖಾಂತರ ನೀವು ಅದನ್ನ ದೃಢೀಕರಣ ಮಾಡಬಹುದಾಗಿರುತ್ತೆ. ಇತ್ತೀಚೆಗೆ ಕೆಲವೊಂದು ಕೇಸ್ಗಳಲ್ಲೂ ಕೂಡ ಅಂದ್ರೆ 2025ರ ಕೆಲವೊಂದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಆರೋಪಿಗಳಿಗೆ ವಾಟ್ಸಪ್ ಮೂಲಕ ಪೊಲೀಸರು ಕಳಿಸಿದಂತ ನೋಟಿಸ್ಗಳು ಅನೂರ್ಜಿತ ಅಂತ ಹೇಳಿ ತಿಳಿಸಲಾಗಿದೆ. ಈ ಒಂದು ಸಂದರ್ಭಗಳಲ್ಲಿ ಯಾವುದೇ ಒಂದು ನೋಟಿಸ್ ಅನ್ನ ಕಳಿಸಬೇಕಾದಂತ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಯಾವುದೇ ರೀತಿಯಾದ ಸಮಸ್ಯೆಗಳು ಉಂಟಾಗಬಾರ್ದು ಅಂದ್ರೆ ಡಿಜಿಟಲ್ ನೋಟಿಸ್ ಅನ್ನ ನೀವು ಕಳಿಸಿದ್ರು ಕೂಡ ರಿಜಿಸ್ಟರ್ ಪೋಸ್ಟ್ ಮೂಲಕ ಒಂದು ನೋಟಿಸ್ ಅನ್ನ ಕಳಿಸೋದು ತುಂಬಾನೇ ಉತ್ತಮ ಆಗುತ್ತೆ.